सर्वव्यापी तू प्रचंड महाकाय, आदिशक्ती तू नरमुंड मालाधार, तुझ्या विना जीवनास अर्थ साकार, महाकाय तो सगुण निराकार. ओम नमः शिवाय. ದೇವಸ್ಥಾನ ಸಾಧಾರಣ ಒಂದು 2000 ಚಿಲ್ಲರೆ ವರ್ಷದಿಂದ ಅದು ಇದಾಗಿದೆ. 2700 ವರ್ಷಗಳಂತ ಅಲ್ಲಿ ಇದಾಗಿದೆ. ಮತ್ತು ಭಾರ್ಗವ ಋಷಿ ತಪಸ್ಸು ಮಾಡಿದ ಜಾಗ ಅದು. ಯಾವಾಗಲೂ ಒಂದು ತಂಡ ಬೇಕು ಮತ್ತು ಒಂದು ಅವನು ಯಾವಾಗಲೂ ಧ್ಯಾನ ಮಾಡೋದು. ಹೌದು ಹೌದು. 65 ಎಕರೆ 365 ಎಕರೆ ಕಾಡು ಅದು. ಅದರ ಮಧ್ಯದಲ್ಲಿ ದೇವಸ್ಥಾನ. ಸ್ನೇಹಿತರೆ ನಮಸ್ಕಾರ. ಸುಂದರವಾದ ಮುಂಜಾವು. ಸೂರ್ಯನು ಆಗಷ್ಟೇ ತನ್ನ ಹೊಂಗಿರಣದೊಂದಿಗೆ ಆಗಸದಲ್ಲಿ ಉದಯಿಸುವಂತಹ ಹೊತ್ತು ನಮ್ಮ ಪ್ರಯಾಣ ಒಂದು ಅದ್ಭುತವಾದ ಜಾಗದ ಕಡೆ. ಹೌದು, ಈ ಜಾಗವು ತುಂಬಾ ಅದ್ಭುತ, ಅತ್ಯದ್ಭುತ. ಸುಮಾರು 365 ಎಕರೆಗಳಷ್ಟು ದಟ್ಟವಾದ ಕಾಡು. ಕಾಡಿನ ಮಧ್ಯದಲ್ಲಿ ಸುಮಾರು ಒಂದು 2700 ವರ್ಷಗಳಷ್ಟು ಹಳೆಯ ಶಿವ ದೇವಾಲಯ. ಅದ್ಭುತವಾದದ್ದು. ಈ ದೇವಸ್ಥಾನವು ಉಡುಪಿ ಸಿಟಿಯಿಂದ ಸುಮಾರು ಒಂದು 22 ಕಿಲೋಮೀಟರ್ಗಳಷ್ಟು ದೂರ, ಶಿರುವ ಮಂಚಕಲಿಂದ ಒಂದು 4.5 ಕಿಲೋಮೀಟರ್ ಟುವರ್ಡ್ಸ್ ಬೆಳ್ಮನ್ ಈ ದಾರಿಯಲ್ಲಿ ಬರ್ತದೆ. ಈ ಪುರಾತನವಾದ ಅದ್ಭುತವಾದ ಮಹಾಲಿಂಗೇಶ್ವರ ಹಾಗೂ ಮಹಾಗಣಪತಿ ದೇವಸ್ಥಾನ ಹಾಗೂ ಅದರ ಸುತ್ತಮುತ್ತಲಿರುವಂತಹ ದಟ್ಟ ಕಾಡು, ಪ್ರಶಾಂತವಾದ ವಾತಾವರಣ, ಇದನ್ನು ನೋಡುವುದರ ಜೊತೆಗೆ ಈ ದೇವಸ್ಥಾನದಲ್ಲಿ ಸುಮಾರು 34 ವರ್ಷಗಳಷ್ಟು ಕಾಲ, ಸುದೀರ್ಘ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸುವಂತಹ ಶ್ರೀಯುತ ಶ್ರೀನಿವಾಸ್ ಭಟ್ ಇವರೊಂದಿಗೆ ಒಂದು ಆತ್ಮೀಯವಾದ ಸಂವಾದವನ್ನು ನಡೆಸುವಂತಹ ಅವಕಾಶ ನಮಗೆ ಒದಗಿತು. ಪಿಲಾರ್ಖಾನ ದೇವಸ್ಥಾನದ ಬಗ್ಗೆ ನಾವು ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಇಲ್ಲಿಗೆ ಬಂದಿದ್ದೇವೆ. ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ್ ಭಟ್. ಈ ದೇವಸ್ಥಾನದಲ್ಲಿ ಸುಮಾರು ಒಂದು 35 ವರ್ಷಗಳಷ್ಟು ಕಾಲ ಅವರು ಅರ್ಚಕರಾಗಿ ಸೇವೆ ಸಲ್ಲಿಸಿದ್ದಾರೆ. ನಮಸ್ಕಾರ ಭಟ್ರೆ. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ ಅಂದ್ರೆ ನೀವು ತುಂಬಾ ಹತ್ತಿರದಿಂದ ನೋಡಿದಿರಿ ದೇವಸ್ಥಾನ. 35 ವರ್ಷ ಅಂದ್ರೆ ಸುಮಾರು 3 ದಶಕಗಳಿಗಿಂತ ಜಾಸ್ತಿ ನಿಮಗೆ ಒಂದು ಪರಮಾತ್ಮನ ಅನುಗ್ರಹ ಕೊಟ್ಟಿದ್ದಾನೆ ಅಲ್ಲಿ ಅವನ ಸೇವೆ ಮಾಡಲಿಕ್ಕೆ. ಈ ದೇವಸ್ಥಾನದ ಬಗ್ಗೆ ನೀವು 35 ವರ್ಷಗಳ ಹಿಂದೆ ಬಂದಾಗ ಅರ್ಚಕರಾಗಿ ಅಲ್ಲಿದ್ದ ಪರಿಸ್ಥಿತಿ ಮತ್ತೆ ಅಲ್ಲಿಯ ಮಹತ್ವ, ಇದರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿಕೊಡ್ತೀರಾ? ವಿಷಯ ಅಂದರೆ ಅದೊಂದು ಪುರಾತನ ದೇವಸ್ಥಾನ. ಸಾಧಾರಣ ಒಂದು 2000 ಚಿಲ್ಲರೆ ವರ್ಷದಿಂದ ಅದು ಇದಾಗಿದೆ. 2700 ವರ್ಷಗಳಂತ ಅಲ್ಲಿ ಇದಾಗಿದೆ. ಮತ್ತೆ ಭಾರ್ಗವ ಋಷಿ ತಪಸ್ಸು ಮಾಡಿದ ಜಾಗ ಅದು. ಭಾರ್ಗವ ಋಷಿ ತಪಸ್ಸು ಮಾಡಿದಂದ್ರೆ 1, 2, 3 ದೇವಸ್ಥಾನಗಳು ಇಲ್ಲಿ ನಮಗೆ ಪ್ರತ್ಯಕ್ಷ ಕಾಣ್ತಾ ಉಂಟು. ಅದರಿಂದ ಮೊದಲು ಸ್ವಲ್ಪ ಇದಾಗಿತ್ತು. ಏನಂದ್ರೆ ಕಾಡು ಭಾರಿ ಹೋಗುವಂಥದ್ದು ಪರಿಸ್ಥಿತಿ ಭಾರಿ ಕಷ್ಟ ಇತ್ತು. ರಸ್ತೆ ಎಲ್ಲ ಇರಲಿಲ್ಲ ಒಳಗೆ ಹೋಗ್ಲಿಕ್ಕೆ. ಮತ್ತೆ ಅಲ್ಲಿದ್ದು ವ್ಯವಸ್ಥೆ ಅಂದರೆ ಅದು ಆ ಜಾಗವು ಮಹಾತ್ಮವೇ ಒಂದು ಬೇರೆ. ಹಾಗೆ ಉಂಟದು ಪರಿಸ್ಥಿತಿ. ಅಂದ್ರೆ ಒಳ್ಳೆ ಪ್ರಶಾಂತ ಜಾಗ ಅದು. ಆ ಶಿವನಿಗೆ ಒಂದು ಅಲ್ಲಿ ಒಳ್ಳೆ ಶಿವನಿಗೆ ಯಾವಾಗಲೂ ಒಂದು ತಂಡ ಬೇಕು ಮತ್ತೆ ಒಂದು ಅವನು ಯಾವಾಗಲೂ ಧ್ಯಾನ ಮಾಡೋದು. ಹೌದು. ಅದರಿಂದ ಅಂತಹ ಜಾಗ ಆ ಶಿವನಿಗೆ ಸಿಕ್ಕಿದೆ. ಭಾರ್ಗವ ಋಷಿ ಅಲ್ಲೆಲ್ಲ ಪ್ರತಿಷ್ಠೆ ಮಾಡಿ ನಮಗೊಂದು ಒಂದು ಒಳ್ಳೆ ಒಂದು ಭಕ್ತಿ ಹುಟ್ಟಲಿಕ್ಕೆ, ಹಾಗೆ ನಮಗೊಂದು ಅನುಗ್ರಹ ಮಾಡಲಿಕ್ಕೆ ಒಂದು ಒಳ್ಳೆ ಕ್ಷೇತ್ರ ಅದು. ಹೌದು, ದಟ್ಟ ಕಾಡು. ಸುಮಾರು 400 ಎಕರೆಗಳಷ್ಟು, 365 ಎಕರೆ ಕಾಡು ಅದು. ಅದರ ಮಧ್ಯದಲ್ಲಿ ದೇವಸ್ಥಾನ. ಅದರಿಂದ ಅರ್ಚಕರಿಗೂ ಭಾರಿ ಕಷ್ಟ ಅಲ್ಲಿ, ಮತ್ತೆಲ್ಲ ಪಬ್ಲಿಕ್ ಬರ್ಲಿಕ್ಕೂ ಭಾರಿ ಸಮಸ್ಯೆ ಇತ್ತು. ಹಾಗೆ ನಾನೇನೋ ಒಂದು ಈಶ್ವರನ ಕರೆದ, ನಾನು ಹೋಗಿ ಒಂದು 34 ವರ್ಷ ಸೇವೆ ಮಾಡಿದೆ. ಹೌದು. ಅದನ್ನು ಅಲ್ಲಿ ಒಳ್ಳೆ ಪೂಜೆ ಪುನಸ್ಕಾರ ಎಲ್ಲ ಒಳ್ಳೆ ಆಗ್ತಾ ಇತ್ತು. ಇನ್ನು ಭಕ್ತರಿಗೆ ಇನ್ನು ಆ ಜಾಗದಲ್ಲಿ ಒಳ್ಳೆ ಅನುಗ್ರಹ ಸಿಗಬೇಕು, ಇನ್ನೂ ಬೆಳಗಬೇಕು. ಆ ದೇವರ ಅನುಗ್ರಹದಿಂದ ಅವರಿಗೆ ಬರುವಂತಹ ಸಮಸ್ತ ಆಪತ್ತುಗಳೆಲ್ಲ ಭಕ್ತರಿಗೆ ಪರಿಹಾರ ಆಗಿ ಒಳ್ಳೆ ರೀತಿಯಲ್ಲಿ ದೇವರು ನಡೆಸ್ಕೊಳ್ಬೇಕು ಅಂತ ನಾವು ಆ ದೇವರ ಹತ್ರ ಪ್ರಾರ್ಥನೆ ಅಷ್ಟೇ. ನಮಗೆ ಒಂದ್ಸಲ ಬಂದಾಗ ನನಗೆ ಒಂದು ಮಾತು ಹೇಳಿದ್ರಿ ನೀವು, ಈ ನಿಮಗೆ ಏನೇ ಒಂದು ಇದು ಬಂದರೂ ಕೂಡ, ಕಷ್ಟಗಳು ಎಂಥ ಸಮಸ್ಯೆಗಳು ಬಂದರೂ ನೀವು ಬೇರೆ ಮನುಷ್ಯರ ಜೊತೆ ಹಂಚಿಕೊಳ್ಳೋದಕ್ಕಿಂತ ಮೊದಲು ಬಂದು ದೇವರ ಹತ್ರ ನೀವು ಹೇಳಬೇಕು. ಅದೊಂದು ನನಗೆ ತುಂಬಾ ಒಂದು ಮನಸ್ಸಿಗೆ ನಾಟಿದಂತಹ ಮಾತು. ಇನ್ನೊಂದು ಏನು ಹೇಳ್ತಾ ಇದ್ರಿ ಅಂತ ಹೇಳಿದ್ರೆ, ದೇವರಿಗೆ ಆಡಂಬರ ಖಂಡಿತ ಮುಖ್ಯ ಅಲ್ಲ.
ಇತ್ತೀಚಿನ ದಿನಗಳಲ್ಲಿ ತುಂಬ ಆಡಂಬರ ವೈಭವ ತುಂಬ ಇದಾಗ್ತಾ ಇದೆ ಜಾಸ್ತಿ ಭಕ್ತಿಗಿಂತಲೂ. ಆದರೆ ನೀವು ಅದಕ್ಕೆ ವಿರುದ್ಧವಾಗಿ ಹೇಳ್ತಾ ಇದ್ರಿ. ನೀವು ಅಂದ್ರೆ ಅದು ಸ್ಪೆಷಲಿ ಈಶ್ವರನಿಗೆ ಅದು ಅವನು ಒಲಿಯುವುದು ಭಕ್ತಿಗೆ ಮಾತ್ರ. ಅವನು ಮಾನಸ ನಿಮ್ಗೆ ಏನು ಚಿಂತೆ ಇದ್ರು ಪರಿಹಾರ ಮಾಡುವಂತಹ ಶಕ್ತಿ ಈಶ್ವರಿಗೆ ಮಾತ್ರ. ಹೌದು 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 ಹೌದು. ಅದರಿಂದ ಈ ದೇವರು ಏನು ಕೇಳುವುದಿಲ್ಲ ನಮ್ಮ ಹತ್ರ. ದೇವರಿಗೆ ನಾವು ಕೊಡೋದು ನಾವು ಅಷ್ಟು ದೊಡ್ಡವರಲ್ಲ. ದೇವರು ನಮಗೆ ಕೊಡೋದು, ನಾವು ಕೊಡೋದು ಒಂದೇ, ಏನಂದ್ರೆ ಶ್ರದ್ಧಾ ಭಕ್ತಿಯಲ್ಲಿ ಆ ದೇವರ ಆರಾಧನೆ ಮಾಡಬೇಕು ಅಂತ ನಾನು ಹೇಳೋದು ಅಷ್ಟೇ. ಅದರಿಂದ ದೇವರು ಒಲಿತಾನೆ. ನಿಮ್ದು 10,000 ರೂಪಾಯಿ ಹೂ ಹಾಕಿದ್ರು, ಒಂದು ಮೊಳ ಹೂ ಹಾಕಿದ್ರು ಒಂದೇ. ಅವಾಗ ಇದು ಸರಿ ಇರ್ಬೇಕು. ಕಾಯಿನ ವಾಚ ಮನಸ್ಸ ಅಂತ ಏನು ಹೇಳ್ತಾರೆ, ಅದು ಮೇನ್ ಇರ್ಬೇಕು. ಖಂಡಿತ ತುಂಬಾ ಸಂತೋಷ ಆಯ್ತು ನಿಮ್ಮ ಹತ್ರ ಮಾತಾಡಿ. ಆಮೇಲೆ ನೀವು 34 ವರ್ಷಗಳಷ್ಟು ಸುದೀರ್ಘ ಸಮಯ ನೀವು ಆ ಈಶ್ವರನ ತಲೆಯ ಮೇಲೆ ಒಂದು ನೀರು ಹಾಕಿದಂತಹ ಒಂದು ಅದ್ಭುತವಾದ ಕೆಲಸವನ್ನು ಮಾಡಿದ್ದೀರಿ. ನಿಮ್ಮ ಮಾರ್ಗದರ್ಶನ ಯಾವಾಗಲೂ ಬೇಕು. ತುಂಬಾ ಸಂತೋಷ ನಿಮ್ಮ ಸಮಯ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಈ ಜಾಗವನ್ನು ಬಹಳಷ್ಟು ಸಲ ವಿಸಿಟ್ ಮಾಡಿದ್ದೇನೆ. ಆದ್ರೆ ಪ್ರತಿ ಸಲ ಬಂದಾಗ ಒಂದು ನಿತ್ಯ ನೂತನ ಅನುಭವ ಅಂತ ಹೇಳ್ತಾರಲ್ಲ, ಪ್ರತಿ ಸಲ ಒಂಥರ ಬಹಳ ಒಂದು ಮನಸ್ಸಿಗೆ ಒಂದು ನೆಮ್ಮದಿ ಕೊಡುವಂತಹ ಜಾಗ. ಬಹಳಷ್ಟು ಸಮಯವನ್ನು ಗಂಟೆಗಟ್ಟಲೆ ಇಲ್ಲಿ ಕುತ್ಕೊಂಡ್ರು ವಾಪಸ್ ಹೋಗ್ಬೇಕಂತ ಮನಸ್ಸು ಬರೋದಿಲ್ಲ. ಅಂತ ಒಂದು ಅಯಸ್ಕಾಂತದಂತೆ ಸೆಳೆಯುವಂತಹ ಒಂದು ಪ್ರಶಾಂತವಾದ ಜಾಗ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾ